Hey, put some beats. ECG ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಆಲ್. ಅಶ್ವಿಜ್ ವೆಲ್ಕಮ್, ಅದೇ ರೀತಿ ಅನಿರುದ್ಧ ವೆಲ್ಕಮ್. ಓಕೆ, ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ನಂತರ ಸ್ವಲ್ಪ ಡಿಲೇ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ. ಹ್ಯಾಪಿ ಯುಗಾದಿ. ಚೆನ್ನೈ ಮತ್ತೆ RCB ಮ್ಯಾಚ್ ಎಲ್ರು ನೋಡಿರ್ತೀರಾ, ಅದ್ರದ್ದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡೋಣ ಅಂತ. ಒಳ್ಳೆ ಮ್ಯಾಚ್ ಅನ್ನೋದಕ್ಕಿಂತ ಫಸ್ಟ್ ಹಾಫ್ ಆದ್ಮೇಲೆ CSK ಅವ್ರು ಮ್ಯಾಚ್ ನೋಡೋದು ನಿಲ್ಸ್ಬಿಟ್ಟಿದ್ದಾರೆ ಮಾರೆ. ಕೆಲವು ಟಿವಿ ಎಲ್ಲ ಹೊಡೆದಾಕಿದ್ರು ಮಾರೆ. ಎಂತ ಒಳ್ಳೆ ಮ್ಯಾಚ್ ಮಾರ. ಒನ್ ಸೈಡ್ ಮ್ಯಾಚ್ ಒಳ್ಳೆ ಮ್ಯಾಚ್. ಲಾಲಿಪಾಪ್ ಒನ್ ಸೈಡ್ ಮ್ಯಾಚ್ಗೆಲ್ಲ ಒಳ್ಳೆ ಮ್ಯಾಚ್ ಅಂತ ಹೇಳುದು. ಅಲ್ಲ, ನಮ್ಗೂ ಒಳ್ಳೆ ಮ್ಯಾಚ್. CSK ಅವ್ರಿಗೆ ಒಂದ್ ಸೈಡ್ ಅದು ಎಂತ ಮಾಡ್ಲಿಕ್ಕಿಲ್ಲ. RCB ಅವ್ರಿಗೆ ಒಳ್ಳೆ ಮ್ಯಾಚ್. ಹೌದು, ಒಳ್ಳೆ ಒಂದು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಇತ್ತು. ವಿನ್ ಆಗೋದು ಎಕ್ಸ್ಪೆಕ್ಟ್ ಮಾಡಿದ್ವಿ. ಈ ತರ ಸೋಲ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 50 ರನ್ನಿಂದ ಸೋತಿದಂದ್ರೆ ಒಂದ್ ಮುಖಭಂಗ. ಮತ್ತೆ ಥ್ರೂ ಔಟ್ ದ ಇನ್ನಿಂಗ್ಸ್ ನಾನು ಒಂದು ನೋಡಿದ್ದೇನಂದ್ರೆ CSKದು ಇಂಟೆಂಟ್. ಸೊ ಫ್ರಮ್ ದ ಬಿಗಿನಿಂಗ್ ಯಾವಾಗ ಅವ್ರು ಬ್ಯಾಟಿಂಗ್ ಮಾಡಿದ್ರು, ಸೊ ಅಲ್ಲಿಂದಾನೇ ಅವ್ರದ್ದೊಂದು ಇಂಟೆಂಟ್ ಅಂತ ಒಂದು ಯಾವ್ದು ಕಾಣಿಸ್ಲಿಲ್ಲ. ಬರೀ ಸಚಿನ್ ರವೀಂದ್ರ ಅವನು ಕೂಡ ಅಷ್ಟೇನು ಫುಲ್ ಸ್ಟ್ರೈಕ್ ರೇಟ್ ಇಂದ ಆಡ್ಲಿಲ್ಲ, 200+. ಬಟ್ ಅಂದ್ರೂ ಒಳ್ಳೆ ಒಂದ್ ಸ್ವಲ್ಪ ಇಂಟೆಂಟ್ ತೋರಿಸಿದಂದ್ರೆ ಅವನೊಬ್ನೇ. ಮತ್ ಯಾರು ಕೂಡ ಸ್ವಲ್ಪನೂ ಇಂಟೆಂಟೇ ತೋರಿಸ್ಲಿಲ್ಲ. ಅನಿರುದ್ಧ ಅಂತ ಮೊನ್ನೆ ಹೇಳ್ತಿದ್ದ ಮಾರೆ, ನಾಳೆ ನೋಡುವ ನಾಳೆ ಮಾತಾಡ್ತೆ ಹಾಗೆ ಹೀಗೆ ಅನ್ಕೊಂಡು. ಈಗ ನೋಡಿದ್ರೆ ಈಗ ಒಂದು ಮ್ಯೂಸಿಕ್ ಹಾಕ್ಬೇಕಾಯ್ತಲ್ಲ ಮಾರೆ ನಿಂಗೆ ಇದು ಬೇಕಿತ್ತ ಮಗನೇ ವಾಪಸ್ಸು ನೆಕ್ಸ್ಟ್ ಮ್ಯಾಚ್ ನೋಡುವ ಅಂತೇಳಿ. RCB ವರ್ಸಸ್ CSK ನೆಕ್ಸ್ಟ್. ಹೌದು, ನಿಮ್ಗೆ ನುಗ್ಗಿ ಹೊಡಿತೀವಿ, ನೋಡ್ತಾ ಇರಿ. KGF ತರ ಹೊಡಿಯೋದು ಅಂತ ಇಲ್ಲ. ನೀವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇದ್ದೀರಿ. ನಾವು ಆಲ್ರೆಡಿ ನುಗ್ಗಿ ಹೊಡೆದಾಯ್ತು. ರಾಪ ಕೊಟ್ಟದ್ ಬಂದೆ ನಿಮ್ಗೆ. ಮೇಲ್ ಬಿಟ್ಟದ್ದು ಎಲ್ಲ ಬಿಟ್ಟು ಸಾಲಿಡ್ ಮ್ಯಾಚ್ ಅಲ್ಲ, ಎಲ್ಲ ಬಿಟ್ಟು DDP ಬಂದು ಹೊಡಿತಾರ ಆಯ್ತಲ್ಲ ಮಾರೆ ನಿಮ್ಗೆ. ಬೇರೆ ಯಾರು ಬಿಡಿ. ಅವ್ನು ಲೆಗ್ ಸೈಡ್ ಒಂದು 6 ಹೊಡೆದ ಮಾರೆ. ಬಾಲ್ ಎಲ್ಲ ಕಳೆದೋಯ್ತು ಮಾಡ್ದೆ ನಾನು. ಒಳ್ಳೆ ಶಾಟ್ ಪೆಟ್ಟು ಮಾರೆ DDPದು. ಒಳ್ಳೆ ಮೊಮೆಂಟಮ್ ಎಲ್ಲ ಒಳ್ಳೆ, ಅಂದ್ರೆ ಒಳ್ಳೆ ಸ್ಟಾರ್ಟ್ ಕೊಟ್ಟ. ಅದನ್ನ ಒಳ್ಳೆ ಕಂಟಿನ್ಯೂ ಮಾಡ್ಕೊಂಡು ಹೋದ. ಆ ದಿನ ಕೊಹ್ಲಿ ಫುಲ್ ಸ್ಟ್ರಗಲ್, ಬಟ್ ಅಡ್ಡಿಲ್ಲ. ಓಕೆ, ಅವ್ನು ಏನೋ ಒಂದ್ ಕಡೆ ನಿಂತಿದ್ದಾನೆ. ವಿಕೆಟ್ ಕೊಡ್ಲಿಲ್ಲ. ವಿಕೆಟ್ ಕೊಟ್ಟು ಸ್ವಲ್ಪ ಪ್ರೆಷರ್ ಬಿದ್ದಿರೋದು ಇವರಿಗೆ. ವಿಕೆಟೇ ಕೊಡ್ಲಿಲ್ಲ, ಆರಾಮ್ಸೆ ಹೊಡ್ಕೊ ಬಂದ್ರು. RCB ಬಗ್ಗೆ ಮಾತಾಡಿ ಒಂದು 5 ನಿಮಿಷ ಆದ್ಮೇಲೆ ಹೇಳಿ. ನಾನು ಸ್ವಲ್ಪ ಎಕ್ಸಿಟ್ ಆಗಿರುತ್ತೆ, ನಾನು ಕೇಳಲಿಕ್ಕೆ ಆಗುದಿಲ್ಲ. ಮನ್ಸಿಗೆ ನೋವಾಗ್ತಿತ್ತು. ಮನ್ಸಿಗೆ ನೋವಾಗೋದು ಬಿಡು ಮಚ್ಚ. RCB ಮೇಲೆ ಸೋತದ್ ಬಿಡಿ, ಅದ್ರ ನಂತರ ಪುನಃ ಇವ್ರ ಮೇಲೆ ಸೋತದಲ್ಲ ಮಾರೆ ನೀವು. ನೆಕ್ಸ್ಟ್ ಮ್ಯಾಚ್ ಹೌದು ಮಾರೆ. ಅದು ಇರ್ಲಿ, ಆಗತ್ತೆ. ಅಲ್ಲ, ನೀವೊಂದ್ ಕೆಲ್ಸ, ನಾನ್ ನಿಮ್ಗೊಂದ್ ಕೇಳುದು. ಇವನ ಯಾರು CSK ಫ್ಯಾನ್ ಅಲ್ಲ ನೀವೊಂದ್ ಕೆಲ್ಸ ಮಾಡ್ಲಕ್ಕಲ್ಲ, ಧೋನಿನ ಇಂಪ್ಯಾಕ್ಟ್ ಪ್ಲೇಯರ್ ಮಾಡ್ಲಕ್ಕಲ್ಲ ಮಾರೆ. ಓನ್ಲಿ ಕೀಪಿಂಗ್ ಮಾತ್ರ, ಬ್ಯಾಟಿಂಗ್ ಅಲ್ಲಿ ಬೇರೆ ಅವ್ನ್ ಬಂದು ಬೇರೆ ಲೈಟ್ನಿಂಗ್ ಸ್ಟಂಪ್ ಎಲ್ಲ ಮಾಡುದಿಲ್ಲ. ಮತ್ತೆ ಯಾರು ಅದೇ ಅವನ ಈಗ ಕೀಪಿಂಗ್ ಮಾತ್ರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೀಪಿಂಗ್ ತಗೊಳುದು. ನಾನು ಬ್ಯಾಟಿಂಗ್ ಅವ್ನ್ ಬಂದು ಬೇರೆ ಕಳ್ಸುದು. ಅಶ್ವಿನ್ ಮೊದ್ಲು ಕಳ್ಸಿ ಇವನ್ ಬ್ಯಾಟಿಂಗ್ ಆಮೇಲೆ ಬರುದಾದ್ರೆ ಇವನ್ನೆಲ್ಲ ಇಂಪ್ಯಾಕ್ಟ್ ಮಾಡ್ಲಕ್ಕಲ್ಲ. RR ಜೊತೆ 5 ಡೌನ್ ಬಂದಿದ್ದ, ಅದೆಲ್ಲ ಹೇಳ್ಬೇಡ ಪಾಪ. RR ಜೊತೆ 5 ಡೌನ್ ಬಂದು ಸೋತದ್ದೇ ಅಲ್ಲ, ಮಾಡಿದ್ ಎಂತ ಇಲ್ಲ. ಅಲ್ಲ ಮಚ್ಚ, ಇವರು ಎಲ್ಲ ಬಿಟ್ಟು ಡೆವನ್ ಕಾನ್ವೇನೇ ಆಡಿಸ್ತಾ ಇಲ್ಲ. ಇಲ್ಲ, ಕಾನ್ವೆ ಆಡ್ಸ್ಲಿಕ್ಕೆ ಅಲ್ಲಿ ಫಾರಿನ್ ಸ್ಲಾಟ್ ಬೇಕಲ್ವಾ. ಸೊ ಆಲ್ರೆಡಿ ರಾಹುಲ್ ತ್ರಿಪಾಠಿ ಬೊಜ್ಜಕ್ಕ ಅವನು ಹೊರಗಡೆ ಹಾಕಿ. ಅವ ಎಲ್ಲಿ ಫಾರಿನ್ ಸ್ಲಾಟ್ ಮಾರೆ ರಾಹುಲ್ ತ್ರಿಪಾಠಿ. ಅಲ್ಲ ಮಾರೆ, ಫಾರಿನ್ ಹೊರಗೆ ಹಾಕಿ ಡೆವನ್ ಕಾನ್ವೆ ಆಡ್ಸಿ. ಕಾನ್ವೆ ಮತ್ತೆ ರವೀಂದ್ರ ಆಡಿಸುದು. ಅಲ್ಲಿ ಸ್ಯಾಮ್ ಕರಣ್, ಓವರ್ಟನ್ ಅವರಿಗೆಲ್ಲ 100 ಆಡಿಸಿ. ಸ್ಯಾಮ್ ಕರಣ್ ಓವರ್ಟನ್ ಯೂಸ್ ಇಲ್ಲ. ಹೌದು, ಇಂಡಿಯನ್ ಬೌಲರ್ ಹಾಕಿ ಒಂದು ರಾಹುಲ್ ತ್ರಿಪಾಠಿ ಬದಲಿಗೆ ಇಂಡಿಯನ್ ಬೌಲರ್ ಆಡಿಸಿ. ಬೌಲರ್ ಹಾಕಿ. ಇಲ್ಲ, ಒಂದ್ ಕೆಲಸ ಮಾಡಿ, ರಾಹುಲ್ ತ್ರಿಪಾಠಿ ಹತ್ರನೇ ಬೌಲಿಂಗ್ ಹಾಕ್ಸಿ. ಅಲ್ಲ, ಹೇಗಿದ್ರು ವಿನ್ ಆಗುದಿಲ್ಲ ಎಂತ ಇಲ್ಲ. ಆಗುದಿಲ್ಲ. ಅದೇ ಸ್ಕ್ವಾಡ್ ಇರ್ಲಿ. ಕೇಳಿದ್ರೆ ಧೋನಿ ಹೇಳ್ತಾ, ಕೆವಿನ್ ಪೀಟರ್ಸನ್ ಇಸ್ ಸ್ಟಿಲ್ ಮೈ ಫಸ್ಟ್ ವಿಕೆಟ್ ಅಂತ. ಹಾಗೆ ಅಂತ ಧೋನಿ. ಇಲ್ಲ, ಫ್ಲೆಮಿಂಗ್ ಇದೊಂದು ಇಂಟರ್ವ್ಯೂ ಏನೋ ಒಂದು ನೋಡ್ತಿದ್ದೆ, ಒಂದು ಸ್ಟೇಟ್ಮೆಂಟ್. ಅದ್ರಲ್ಲಿ ಏನ್ ಹೇಳ್ತಿದ್ದಾನಂದ್ರೆ ಧೋನಿ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ಲಿಕ್ಕೆ ಇಲ್ಲ ಅಂತ, ಅವನಿಗೆ ಕೆಳಗಡೆ ಕಳಿಸ್ತಿದಾರಂತ ಅವರು. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಇವರು ಅಷ್ಟು ಕೆಳಗಡೆ ಕಳಿಸಿ ಪ್ರೆಷರ್ ಹಾಕುದಿಲ್ಲ ಅಂತ ಆಡ್ಸೋದು ಯಾಕೆ ಮತ್ತೆ ಅವನಿಗೆ? ಆಗಿದ್ರೆ ಪ್ರೆಷರ್ ಹಾಕ್ಸ್ಬೇಡಿ, ಆರಾಮ್ ಕೋಚ್ ಮಾಡಿ ಕೂರ್ಸಿ ಅವನಿಗೆ. ಇವಾಗ ಬೆಸ್ಟ್ ಎಕ್ಸಿಟ್ ನೋಡ್ಲಿಕ್ಕೆ ಹೋದ್ರೆ AB ಡಿವಿಲಿಯರ್ಸ್. ಸೊ ಅವನು ಒಳ್ಳೆ ಪ್ರೈಮ್ ಫಾರ್ಮ್ ಅಲ್ಲಿ ಇದ್ರು ಕೂಡ ಅವನು ಎಕ್ಸಿಟ್ ಆದ. ಸೊ ಬಂತಲ್ಲ ಶ್ರೀಜ, ಹೊಸ ನ್ಯೂಸ್ ಬಂತಲ್ಲ, ನೋಡ್ಲಿಲ್ವಾ? ಇವನು ಯಾರ CSK ಓನರ್ ಇದಾರಲ್ಲ, ಅವ್ರು ಹೇಳಿದಂತೆ
ನೀವಿನ್ನು ಇನ್ನಿನ ಏಜ್ ಆಗಿತ್ತಲ್ಲ, ಈಗ ನೆಕ್ಸ್ಟ್ ವರ್ಷ ಎಲ್ಲ ಆಡ್ಲಿಕ್ಕೆ ಆಗ್ಲಿದ್ರೆ ಓನ್ಲಿ ಚೆಪ್ಪಕ್ಕಲ್ಲಿ ಮಾತ್ರ ನೀವು ಆಡಿ, ಬೇರೆ ಎಲ್ಲೂ ಆಡುದು ಬೇಡ ಅಂತ. ಎಂತ ಮಾರೆ, ಸ್ಟೇಟ್ಮೆಂಟ್ ನೋಡಿಲ್ವಾ? ಇಲ್ಲ ಇಲ್ಲ. ಓನರ್ ಹೇಳಿದಂತೆ ಓನ್ಲಿ ಅದು ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫುಲ್ ವೈರಲ್ ಈಗ. ಅದೇ ನೆಕ್ಸ್ಟ್ ಓನ್ಲಿ ಚೆಪ್ಪಕ್ ಸ್ಟೇಡಿಯಂ ಅಲ್ಲಿ ಮಾತ್ರ ಇವನು ಆಡುದಂತೆ, ಯಾರು ಧೋನಿ. ನೆಕ್ಸ್ಟ್ ಹಾಗಿದ್ರೆ ಬೇರೆ ಇದು ಹೇಳ. ಎಲ್ಲರೂ ಹೋಮ್ ಗ್ರೌಂಡ್ ಚೇಪಾಕ್ ಮಾಡುದ ನೆಕ್ಸ್ಟ್? ಧೋನಿಗೆಲ್ಲ ಅದು ಮ್ಯಾಚ್ ಆಡ್ಲಿಕ್ಕೆ ಆಗುತ್ತಲ್ಲ ಅದು IPL ಅವ್ರು ಮಾಡಿಸಿದ್ರು ಮತ್ತೆ ಮಾಡ್ಸಿದ್ರನ್ನ ಇವರು ಅಲ್ಲ, ಇವ್ರದ್ದು. ಅಲಾಗೋಸ್ಕರ ಇದು ಇದು ರಿಟೈರ್ಮೆಂಟ್ ಆದವರಿಗೆ ಇದು ಅಂತಾನೆ Uncap ಯಾವ್ದು day replay ಹಾಕಿದ್ದಾರೆ. ಅಂತಾನೆ ಮಾಡಿದ್ರು, ಅನ್ಕ್ಯಾಪ್ ಡೇ ಹಾಕಿದ್ದಾರೆ. ಅದೊಂದು ದೊಡ್ಡ ಅದಕ್ಕಿಂತ ವಿಷಯ. ದೊಡ್ಡ ಮತ್ತೆ ಅನಿರುದ್ಧ್, ಓವರ್ ಆಲ್ ಕೀ ಪಾಯಿಂಟ್ ಮ್ಯಾಚಸ್ CSK ವರ್ಸಸ್ RCB ಎಲ್ಲಿ ಮೈನ್ ಆಗಿ ಲೂಸ್ ಆಗಿದೆ ಅಂತ ಅನ್ಸ್ತು? ಲೂಸ್ ಆಗ್ಲಿಕ್ಕೆ ಎಂತ ಇಲ್ಲ, ಫಸ್ಟ್ ಇನ್ನೊಂದ್ಸಲ ಲೂಸೇ ಆಗ್ತಾ ಬಂದು ಪವರ್ Tight ಆಗ್ಲಿಲ್ಲ. ಮಾಡಿದವರು ಟೈಟ್ ಆಗ್ಲಿಲ್ಲ. ನೋಡಿ ಹೊಡಿಬೇಕಂತಾನೆ ಇಲ್ಲ ಮರ ಆರಾಮ್. ನಾನ್ ಅನ್ಕೊಂಡೆ ಎಂತ ಇದು RCB ಅವ್ರ ಬ್ಯಾಟಿಂಗ್ ಆದ ತಕ್ಷಣ ಇದು ಚೇಂಜ್ ಆಯ್ತಾ ಅಂತ, T20 ಇದು ಒನ್ ಡೇ ಗಿಂಡೆ ಆಯ್ತಾ ನೋಡ್ದೆ. 20 ಓವರ್ ಆದ್ರೂ ಮತ್ತೆ ನಾನು ಇನ್ನೊಂದು 2 ಓವರ್ ಇತ್ತು, ಅಡ್ವರ್ಟೈಸ್ ಆದ್ಮೇಲೆ ಓವರ್ ಆಗ್ತಾರೆ ಅಂತ ಕಾಯ್ತಿದ್ದೆ. ಎಂತ ಚೆನ್ನಾಗಿತ್ತು. ಹೋಪ್ಲೆಸ್ ಮ್ಯಾಚ್ ಮಾರೆ. ನಾವೆಲ್ಲ ಒಂದು ಎಲ್ ಕ್ಲಾಸಿಕ್ ಹಾಗೆ ಹೀಗೆ ಅಂತ ಕಾದ್ರೆ ದೊಡ್ಡ ಎಂತ ಅರ್ಧ ಇಲ್ಲ ಗಂಟೆ ಮಾರ್ರೆ. ವಿಡಿಯೋ ಮಾಡಿ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲೆಲ್ಲ ಹಾಕಿ. ಇನ್ನೊಂದ್ ಮ್ಯಾಚ್ ಅಲ್ಲಿ ಕೂಡ full ಹಾಗೆ CSK ವರ್ಸಸ್ RR ಅಲ್ವಾ, RR ವರ್ಸಸ್ CSK ಐ ಗೆಸ್ ಗುವಾಹಟಿಯಲ್ಲಿ. ಸೊ ಅದು ಕೂಡ ಹಾಗೆ ಇಂಟೆಂಟ್ ಇರ್ಲಿಲ್ಲ ಸ್ವಲ್ಪ. ಓಕೆ, ಬೆಟರ್ ದೆನ್ RCB ಅಲ್ಲಿ ಅವ್ರು ಯಾವ ತರ ಇಂಟೆಂಟ್ ತೋರಿಸಿದ್ರು ಅದಕ್ಕಿಂತ ಬೆಟರ್ ಇತ್ತು. ಬಟ್ ಸ್ಟಿಲ್ ವಿನ್ ಆಗ್ಬೇಕು ಅಂತ ಆ ಉತ್ಸಾಹ ಯಾರಲ್ಲೂ ಇಲ್ಲ ಅನ್ಸಿದೆ ನನ್ಗೆ. ಒಂಥರ ಆ ಫ್ಲೇಮ್ ಇಲ್ಲ ಯಾರಿಗೂ. ಒಂಥರ ಏಜ್ ಆಯ್ತು ಮರ, ಏಜ್ ಪ್ಲೇಯರ್ಸ್ ಎಲ್ಲ ತುಂಬಿಸಿ ಬಿಟ್ಟಿರಲ್ಲಿ. ಅಲ್ಲ ಅವ್ರದ್ದು ಎಂತ ಗೊತ್ತಾ, ಈಗ 3 ಮ್ಯಾಚ್ ಆಯ್ತು. ಓಕೆ, ನೀವು ಪ್ಲೇಯರ್ ಟ್ರಸ್ಟ್ ಮಾಡ್ಬೇಕು ಅದು ಇದು ಎಲ್ಲ ಹೌದು. ನಾವು 3 ಮ್ಯಾಚ್ ಇಂದ ಕೇಳಿದ್ರು ಗಾಯಕ್ವಾಡ್ ಬಂದೇ ಹೇಳುದು, ನಾವು ತ್ರಿಪಾಠಿಗೆ ಫುಲ್ ಓಪನಿಂಗ್ ಕಳ್ಸುದು, ಅವ ಎಂತ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಮಾಡ್ಬೇಕು, ಅಗ್ರೆಸಿವ್ ಆಗಿ ಆಡ್ಬೇಕು. ಅವ ಇವಾಗ ಫಾರ್ಮಲ್ ಇಲ್ಲ ಅಂದ್ರೆ ಫಾರ್ಮಲ್ ಇಲ್ಲ ಅಂದ್ರೆ ಕ್ರೀಸಿಗೆ ಬಂದು ಫುಲ್ ಡಿಸ್ಟ್ರಕ್ಟಿವ್, ಮೈ ಎಲ್ಲ ಗಡ 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 ಎಲ್ಲ ಆಡಿಸ್ತಾ ಗೊತ್ತಾ. ಅಲ್ಲ 3 ಮ್ಯಾಚ್ ಇಂದ ಮರ ಇವಾಗ ಫಾರ್ಮಲ್ ಇಲ್ಲ ಅಂದ್ರೆ ಚೇಂಜ್ ಮಾಡಿ ಬೇರೆಯವ್ರನ್ನ ಆಡಿಸಿ ನೋಡ್ಬೇಕು. ಗೊತ್ತಿಲ್ಲ, ಮಾಡಿಸ್ಲಿ ಮಾರೆ. ಈ ಸಲ RCB ಸಪೋರ್ಟ್, ಈ ಸಲ ಕಪ್ ನಮ್ದು. ಅಪ್ಪ, ನೀವೆಲ್ಲ ಸಪೋರ್ಟ್ ಮಾಡಿ RCB ಲಗಡಿ ತೆಗಿಬೇಡಿ ಮರ. ಆಲ್ರೆಡಿ ಎರಡು ಮ್ಯಾಚ್ ಒಳ್ಳೆ ವಿನ್ ಆಗಿ ಇದ್ರಲ್ಲಿತ್ತು, ಒಳ್ಳೆ ಫಾರ್ಮಲ್ ಇತ್ತು. ಓಕೆ, ಎರಡು ಸಪೋರ್ಟರ್ ಮ್ಯಾಚ್ 2 ಮ್ಯಾಚ್ ವಿನ್ ಅಂದ್ರ ಮೇಲೆ ನೆನ್ಪಾಯ್ತು. ಈಗ ನೆಕ್ಸ್ಟ್ ಮ್ಯಾಚ್ ಇತ್ತಲ್ಲ, RCB ವರ್ಸಸ್ GT, ಅದು ಚಿನ್ನಸ್ವಾಮಿಯಲ್ಲಿ. GTದೆಲ್ಲ ಎಂತ ಇಲ್ಲ ಮಚ್ಚ, ಯಾಕಂದ್ರೆ GT ಅಲ್ಲಿ ಬ್ಯಾಟ್ಸ್ಮನ್ಸ್ ಇಲ್ಲ, 3 ಬ್ಯಾಟ್ಸ್ಮನ್ ನನ್ನ ಪ್ರಕಾರ. ಸಾಯಿ ಸುದರ್ಶನ್, ಬಟ್ಲರ್, ಗಿಲ್, ಮತ್ತೆ ಮಿಡ್ಲ್ ಆರ್ಡರ್ ಎಲ್ಲ ಅಂತದೇನು ನಾನು ಪ್ರೋಆಕ್ಟಿವ್ ನೋಡಿಲ್ಲ ಹಿಂದಿದ್ 2 ಮ್ಯಾಚ್ ಅಲ್ಲೂ. ಅಂತ ಇದಿಲ್ಲ, ಹೈಪ್ ಇಲ್ಲ. ಈವನ್ ಬೌಲಿಂಗ್ ಅಲ್ಲೂ ಅಷ್ಟೇ ಅಂತದೇನು ಹೈಪ್ ಬೌಲರ್ ಅಥವಾ ಅಂತದೊಂದು ಏನು ನಿಮ್ಗೆ ಒಂದು 180 RCB ಅವರು ಹೊಡೆದ್ರೆ 180 ಒಳಗಡೆ RCB ಅವ್ರನ್ನ ರಿಸ್ಟ್ರಿಕ್ಟ್ ಮಾಡೋ ತರ ಬೌಲಿಂಗ್ GT ಅಲ್ಲಿ ಅಂತದ್ ಏನು ಕಾಣ್ತಾ ಇಲ್ಲ. ಓನ್ಲಿ ರಶೀದ್ ಖಾನ್. ಬಟ್ ರಶೀದ್ ಖಾನಿಗೂ ಈ ವರ್ಷ ಎಲ್ಲ 2 ಮ್ಯಾಚ್ ಫಸ್ಟ್ 2 ಮ್ಯಾಚ್ ಎಲ್ಲ ಹೊಡೆದಿದ್ದಾರೆ ರಶೀದ್ ಖಾನಿಗೆ. ಹೌದು, ಯಾಕಂದ್ರೆ ಬೌಲರ್ಸ್ಗೆಲ್ಲ ಜಾಸ್ತಿ ಬಾಳಿಕೆ ಇಲ್ಲ IPL ಅಲ್ಲಿ. ಬಟ್ ಒಳ್ಳೆ ಮ್ಯಾಚ್ ನೋಡ್ಬೋದು ನಾಳೆ. RCB ಫ್ಯಾನ್ಸ್ ಒಂದು ಖುಷಿ, RCB ಮ್ಯಾಚ್ ಅಂತ ಅಷ್ಟೇ. ಬಿಟ್ರೆ ಅದೇ Again, ಅದು ಬೆಂಗಳೂರಲ್ಲೇ ಮ್ಯಾಚ್ ಆಗ್ತಿತ್ತು. ಮತ್ತೆ ಚಿನ್ನಸ್ವಾಮಿ ಫಸ್ಟ್ ಮ್ಯಾಚ್ RCBಗೆ ಯಾವ ತರ ಫ್ಯಾನ್ಸ್ ಅವ್ರಿಗೆ ವೆಲ್ಕಮ್ ಮಾಡ್ತಾರೆ ಸ್ಟೇಡಿಯಂ ಅಲ್ಲಿ ಅಂತ ಒಂದು ನೋಡ್ಬೇಕು. ಅಷ್ಟೇ, ಒಂದು ಸ್ಟೇಡಿಯಂ ಅಲ್ಲಿ ಒಂದು ವೈಬ್ ಚೆನ್ನಾಗಿರುತ್ತೆ ನಾಡ್ದು ನೋಡ್ಲಿಕ್ಕೆ. ಫುಲ್ ರೆಡ್ ಅಂಡ್ ರೈಡ್, ಫುಲ್ ಇದ್ರಲ್ಲಿ ಅದು ಟಿವಿಯಲ್ಲಿ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಕಮಿಂಗ್ ಬ್ಯಾಕ್ ಟು ಪ್ಲೇಯಿಂಗ್ 11 RCBದು, ಸೊ ಸೇಮ್ ಪ್ಲೇಯಿಂಗ್ 11 ಅಲ್ಲೇ ಹೋಗೋದೇ ಬೆಸ್ಟ್ ಅನ್ಸ್ತಿದೆ. ಬಟ್ ಅಂದ್ರೂ ಕೂಡ ಒನ್ ಡೌನ್ ಅಗೇನ್ DDPನ ಅಲ್ಲೇ ಆಡ್ಸಿ. ಯಾಕೆ ಗೊತ್ತಾ, ಈಗ ಹಿಂದಿನ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಅದು ಬೇರೆ. ಈಗ ಚೆಪಾಕಲ್ಲಿ ಹಂಗ ಆಡಿದಾನಂದ್ರೆ ಬೆಂಗಳೂರಲ್ಲಿ ಚೆನ್ನಾಗ್ ಆಡ್ಬೋದು. ಬಟ್ ಸ್ಟಿಲ್ ಯಾಕೋ ಇನ್ನು ಪವರ್ ಬ್ಯಾಟರ್ಸ್ ಇದಾರೆ ಅವನಿಗೆ ಬಿಟ್ಟು ಅಂತ ಅನ್ಸ್ತಿದೆ. ಪಡಿಕಲ್ಗೆ, ಮನೋಜ್ ಬಾಂಡ್ಗೆ ಎಲ್ಲ ಏನ್ ಗೊತ್ತಾ, ಅವರು ಇದ್ರಲ್ಲಿ ಪ್ರೂವನ್ ಇಲ್ಲ, IPL ಅಲ್ಲಿ ಎಲ್ಲೂ ಪ್ರೂವನ್ ಆಗಿಲ್ಲ. ಪ್ರೂವನ್ ಇಲ್ಲ ಅಂದ್ರೆ ಚಾನ್ಸ್, ಅದೇ ಚಾನ್ಸ್ ಕೊಟ್ಟಿದ್ರೆ ಪ್ರೂವ್ ಮಾಡ್ತಾರಲ್ಲ, ಚಾನ್ಸ್ ಕೊಡದೆ ಪ್ರೂವನ್ ಇಲ್ಲ ಅಂತ ಹೇಳಿದ್ರೆ. ಬಟ್ ಯಾಕಂದ್ರೆ ಪರ್ಫಾರ್ಮೆನ್ಸ್ ಒಳ್ಳೆ ಮಾಡಿದಾರಲ್ಲ DDP ನಿನ್ನೆ ಲಾಸ್ಟ್ ಮ್ಯಾಚ್ ಅಲ್ಲಿ. ಸೊ ಅಗೇನ್ ದೇ ವಿಲ್ ಗೋ ವಿತ್ ದ ಸೇಮ್ ಸ್ಕ್ವಾಡ್. ಅದೇ ಏನೋ ವಿನ್ನಿಂಗ್ ಸ್ಟ್ರೀಕ್ ಅಲ್ಲಿ ಇದಾರೆ, ಅದ್ ಬೇರೆ ಚೇಂಜ್ ಮಾಡಲ್ಲ, ಚೇಂಜ್ ಮಾಡೋದ್ ಬೇಡ. ಬಟ್ ಸ್ಟಿಲ್ ನೆಕ್ಸ್ಟ್ ಓವರ್ ದ ಮ್ಯಾಚಸ್ ಅವ್ರೊಂದು ಮೇ ಬಿ ಒಂದ್ ಚೇಂಜಸ್ ತರ್ಬೋದಂದ್ರೆ ಈ ಸ್ಲಾಟ್ ಅಲ್ಲೇ ಅವ್ರಿಗೆ ಬೇರೆಯವ್ರಿಗೆ ಆಡ್ಸ್ಬಿಟ್ಟು ನೋಡ್ಬೇಕು ಅಂತ. ಇಂಜುರಿ ಅಪ್ಡೇಟ್ಸ್ ಏನೂ ಇಲ್ಲ ಅಲ್ಲ. ಇವಾಗ ನನ್ ಪ್ರಕಾರ ಫುಲ್ ಮೊನ್ನೆ ಅನ್ಬಾಕ್ಸ್ ಇವೆಂಟ್ ಅಲ್ಲೂ ಅಷ್ಟೇ ಅವ್ರು ಫುಲ್ ಹೈಪ್ ಮಾಡಿದ್ದು ರೊಮಾರಿಯೋ ಶೆಫರ್ಡ್. ಸೊ ಅವ್ನ್ ಆಡ್ಸ್ಬೇಕಂದ್ರೆ ಯಾರನ್ನ ಆಚೆ ಇಡ್ಬೋದು?
ರೊಮಾರೆ ಶೆಫರ್ಡ್ಸ್ ಎಲ್ಲಿ ಆಡ್ದೆ ನೀನ್? ರೊಮಾರೆ ಶೆಫರ್ಡ್ ಆಡುದ್ರೆ ನಿನ್ಗೆ ಅಗೇನ್ ಟಿಮ್ ಡೇವಿಡ್ ಅನ್ನ ಹೊರಗಡೆ ಇಡ್ಬೇಕು ಇಲ್ವಾ? ಇವನ್ ಇಡ್ಬೇಕು ಲಿವಿಂಗ್ಸ್ಟನ್ ಅನ್ನ. ಲಿವಿಂಗ್ ಓಕೆ, ಸ್ಟೋನ್ ಟಿಮ್ ಅನ್ನು ಡೇವಿಡ್ ಹೊರಗಡೆ ಇಟ್ಟಿದ್ರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅವ್ನ್ ಸ್ಪಿನ್ ಅವ್ನ್ ಮೈನಸ್ ಸ್ಪಿನ್ನಿಂಗ್ ಆಗೋದು. ಸ್ಪಿನ್ ಆಡಿಸ್ತಾರ ಅವ್ನಿಗೆ. ಸೊ ಅದಕ್ಕೆ ಅದು ಪ್ರಾಬ್ಲಮ್ ಆಗುತ್ತೆ. ಲಿವಿಂಗ್ ಸ್ಟೋನ್ ಸ್ಪಿನ್ ಕೂಡ ಇದೆ, ಬ್ಯಾಟಿಂಗ್ ಕೂಡ ಇದೆ. ಸೊ ಅವನು ಅಂತೂ ಸಿಮೆಂಟ್ ಹಾಕೊಂಡಿದ್ದಾನೆ ಅವ್ನ ಪ್ಲೇಸ್ ಅಲ್ಲಿ. ಮತ್ತೆ ಸಾಲ್ಟ್ ಅಂತೂ ಕೇಳದೆ ಬೇಡ. ಟಿಮ್ ಸಿಮೆಂಟ್ ಡೇವಿಡ್ ಅಲ್ಲ. ಹೊರಗಡೆ ಇಡಲ್ಲ ಅನ್ಸ್ತೀನಿ, ಯಾಕಂದ್ರೆ ಚೆಪಾಕ್ ಅಲ್ಲಿ ಮೊನ್ನೆ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ಫಿನಿಶಿಂಗ್ ರೋಲ್ ಅಂದ್ರೆ ಫಿನಿಶಿಂಗ್ ರೋಲ್ ಒಳ್ಳೆ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾನೆ. ಸೊ ಬಟ್ ಅಂದ್ರು 100% ಪ್ರಜ್ನೇಶ್, ನಂದ್ ಏನ್ ವ್ಯೂ ಅಂತ ಹೇಳಿದ್ರೆ, ಸೊ ಟಿಮ್ ಡೇವಿಡ್ ಓಕೆ ಒಂದು ಚೆಪೋಕಲ್ ಚೆನ್ನಾಗ್ ಆಡ್ದ, ಓಕೆ ಫೈನ್. ಸೊ ನೆಕ್ಸ್ಟ್ ಒಂದ್ 2-3 ಮ್ಯಾಚ್ ಅಲ್ಲಿ ಅವನಿಗೆ ಬ್ಯಾಟಿಂಗ್ ಸಿಕ್ಕಿದ್ರೆ ಅವ್ನ್ ಯಾವ ತರ ಪರ್ಫಾರ್ಮ್ ಮಾಡ್ತಾನೆ ಅಂತ ನನ್ಗಂತೂ ಅವನ ಮೇಲೆ ನನ್ ಅಷ್ಟು ಪ್ರಕಾರ ನಂಬಿಕೆ ಇಲ್ಲ. ಇಲ್ಲ, ನನ್ ಪ್ರಕಾರ ಬೆಂಗಳೂರಲ್ಲಿ ರೊಮಾರೆ ಚೆನ್ನಾಗ್ ಆಡ್ಬೋದು, ಶೆಫರ್ಡ್ಗಿಂತ ಇಲ್ಲ ರೊಮಾರೆ ಬೆಂಗಳೂರಲ್ಲಿ ಚೆನ್ನಾಗ್ ಶೆಫರ್ಡ್ಗಿಂತ ಆಡ್ಬೋದು. ಬಟ್ ಸ್ಟಿಲ್ ಓವರ್ ದ ಮ್ಯಾಚಸ್ 3 to 4 ಮ್ಯಾಚಸ್ ಆದ್ರೆ ಮೇ ಬಿ ಶಫರ್ಡ್ ಆಮೇಲೆ ಹಾಕ್ಬೋದು ಅನ್ಸ್ತಿದೆ. ಅವ್ನ ಪರ್ಫಾರ್ಮೆನ್ಸ್ ಎಲ್ಲಾದ್ರೂ ಚೆನ್ನಾಗಿಲ್ಲಿದ್ರೆ. ಚೆನ್ನಾಗಿರಲ್ಲ ಅಂತ ನನ್ಗೆ ಶೆಫರ್ಡ್ಗಿಂತ ಯಾಕೋ ಅನ್ಸಿದೆ ಅವ್ನ ಪರ್ಫಾರ್ಮೆನ್ಸ್. ಶೆಫರ್ಡ್ಗಿಂತ ಆಬ್ವಿಯಸ್ಲಿ ಒಂದ್ ಮ್ಯಾಚ್ ಚೆನ್ನಾಗ್ ಶೆಫರ್ಡ್ಗಿಂತ ಆಡ್ದ ಅವನು. ಟಿಮ್ ಡೇವಿಡ್ ಶೆಫರ್ಡ್ಗಿಂತ ಅಫ್ಕೋರ್ಸ್ ಟಿಮ್ ಡೇವಿಡ್ ನಾನು ಎಲ್ಲಿ ಬೇಕಾದ್ರೂ ಹೇಳ್ಬಲ್ಲೆ. ಯಾಕಂದ್ರೆ ಶೆಫರ್ಡ್ ಇಸ್ ಲೈಕ್ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಆಲ್ವೇಸ್ ಲಾಟರಿ ಟಿಕೆಟ್. ಹೌದು, ಬಟ್ ಹಂಗೆ ಇವನ್ ಕೂಡ ಏನು ಅಂತದೇನು 50-100 ಮಾಡೋ ಒಂದು ರೇಂಜ್ ಅಲ್ಲಿ ಬಟ್ ಇಲ್ಲ. ಪವರ್ ಹಿಟ್ಟರ್ ಇವನು, ಪವರ್ ಹಿಟ್ಟರ್. ಆಡ್ತಾ ಇದ್ದಾನೆ, T20 ಆಡ್ತಾ ಇದ್ದಾನೆ ಆಸ್ಟ್ರೇಲಿಯಾ ಟೀಮಿಗೆ ರೆಗ್ಯುಲರ್ T20 ಆಡ್ತಾ ಇದ್ದಾನೆ. ರೊಮಾರೆ ಶೆಫರ್ಡ್ ಎಲ್ಲೂ ಈಗ T20 ವೆಸ್ಟ್ ಇಂಡೀಸ್ ಗೆ ಆಡ್ತಾ ಇಲ್ಲ. ಎಲ್ಲಿ ಆಡ್ತಾ ಇದ್ದಾನೆ? ಓನ್ಲಿ ಲೀಗ್ಸ್ ಆಡ್ತಾ ಇದ್ದಾನೆ ಅಷ್ಟೇ. ಈ PSL ಅದು ಆ ಲೀಗು ಈ ಲೀಗು ಅಂದ್ಬಿಟ್ಟು. ಓಕೆ ಬಟ್ ಓಕೆ ಡೇವಿಡ್ ಈಸ್ ಪ್ರೂವನ್ ಪ್ಲೇಯರ್ ಏ ದನ್ ರೊಮಾರೆ ಶೆಫರ್ಡ್. ಓಕೆ ಡೇವಿಡ್ ಎಟ್ ದ ಮಾರೆ ಎಂಡ್. BBL ವಿನ್ನಿಂಗ್ ಕ್ಯಾಪ್ಟನ್ ಅಲ್ಲ ಮಾರೆ. ವಿನ್ನಿಂಗ್ ಕ್ಯಾಪ್ಟನ್ ಮಾರ, ಅದು ಬೇರೆ. ಹಾ, ಎಗ್ರಿ. ಬಟ್ ಎಟ್ ದ ಎಂಡ್ ಏನ್ ರಿಸಲ್ಟ್ ತರ್ತಾನ ಅನ್ನೋದು ಮ್ಯಾಟರ್ ಆಗುತ್ತೆ. ನೀನು ಅವನು ಆಡ್ತಿದ್ದಾನೆ ಆಸ್ಟ್ರೇಲಿಯಾಗೆ, ಇವನು ಆಸ್ಟ್ರೇಲಿಯಾಗೆ ಆಡ್ತಿಲ್ಲ, ಅದಲ್ಲ. ಸೊ ಏನ್ ರಿಸಲ್ಟ್ ತರ್ತಾರೆ ಅಂತ ನೋಡ್ಬೇಕಲ್ಲ. ಸೊ ಓವರ್ ದ ಮ್ಯಾಚಸ್ 2-3 ಮ್ಯಾಚಸ್, 2-3 ಮ್ಯಾಚಸ್ ಆದ್ಮೇಲೆ ಅವನು ಪರ್ಫಾರ್ಮ್ ಮಾಡದಿದ್ರೆ ಪುನಃ ಅವನಿಗೆ ಆಡಿಸ್ಬೇಕಾ? ಸೊ ಶಫರ್ಡ್ಗೆ ಟ್ರೈ ಮಾಡ್ಬೋದಲ್ಲ ಅವಾಗ. 2-3 ಮ್ಯಾಚಸ್ ಈಗ ಆಸ್ ಆಫ್ ನಾವು ಆಗಿರೋದು 2 ಮ್ಯಾಚ್. ಆಸ್ ಆಫ್ ನೌ ನಾನು ಏನು ಹೇಳ್ತಾ ಇಲ್ಲ. ಸೊ ಆಸ್ ಆಫ್ ನೌ ರೊಮಾರೆ ಶೆಫರ್ಡ್ ತರೋದೇ ಇಲ್ಲ ಅಲ್ಲಿ. ಅದೇ ನಾನು ಈ ಅದು ಕ್ವೆಶನ್ ನಿಜ. ನಿನ್ಗೆ ಹೇಳ್ತಿದ್ದೀನಿ. ನಾನು ಈ ಕ್ವೆಶನ್ ನೀನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ. ಸೊ ಓಕೆ, ಚಿನ್ನಸ್ವಾಮಿ ಎಲ್ಲ ಅವ್ನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಬಟ್ ಓವರ್ ದ 3 ಮ್ಯಾಚಸ್, ನೆಕ್ಸ್ಟ್ 3 ಮ್ಯಾಚಸ್, ಸೊ ಬೇರೆ ಬೇರೆ ಗ್ರೌಂಡ್ ಅಲ್ಲಿ ಆಡಿದಾಗ, ಸೊ ಅಲ್ಲಿ ಅವ್ನ್ ಪರ್ಫಾರ್ಮ್ ಮಾಡೋ ಡೌಟ್ ಅಂತ ನನ್ಗೆ ಅನ್ಸ್ತಿದೆ. ಸೊ ಮಾಡ್ದಿದ್ರೆ ಆವಾಗ ಒಬ್ವಿಯಸ್ಲಿ ಶಫರ್ಡ್ ಟ್ರೈ ಮಾಡ್ಬೇಕು ಅಂತ ನಂದು ಒಂದ್ ಪಾಯಿಂಟ್ ಅಷ್ಟೇ. ಮಾಡ್ದಿದ್ರೆ ಸೊ ಅವ್ನು BBL ವಿನ್ ಆಗಿದ್ದಾನೆ, ಅವನು ಆಲ್ರೆಡಿ ಆಸ್ಟ್ರೇಲಿಯಾಗ ಆಡ್ತಾನೆ, ಅದೆಲ್ಲ ಸೆಕೆಂಡರಿ. ರಿಸಲ್ಟ್ ತರ್ಬೇಕಷ್ಟೇ ಎಟ್ ದ ಎಂಡ್. ನನ್ ಪ್ರಕಾರ ಅವರು ಸ್ವಾಪ್ ಮಾಡಿದ್ರೆ ಲಿವಿಂಗ್ಸ್ಟನ್ ಮಾಡ್ತಾರೆ. ಇವಾಗ ಚಿನ್ನಸ್ವಾಮಿ ಅಲ್ಲಿ ಸ್ಪಿನ್ ಹಾಕಿದ್ರೆ ಚಹಲ್ಗೆ ಹೊಡೆದಿದ್ದಾರೆ. ಅಂದ್ರೆ ಅಲ್ಲ, ಚಹಲ್ ಬಟ್ ಪೀಕ್ ಪ್ರೈಮ್ ಅಲ್ಲಿ ಇದ್ದಾಗ ಏನು ಚೇಂಜ್ ಮಾಡಲ್ಲ ಮಚ್ಚ ಈ ಸ್ಕ್ವಾಡ್. ಕೊಹ್ಲಿ ಹೇಳದಂತೆ ತಲಾ ಬಂದಿದ್ದಲ್ಲ ಮರ, ಅವನಿಗೆ ಒಂದ್ 2 ಬೇಜಾರಾಗುದು ಬೇಡ, ಒಂದ್ 2 ಬಾಲ್ ಹಾಕಿ ಕೊಡು, 2 ಹೊಡಿಲಿ 6. ತಲಾ ಫ್ಯಾನ್ಸಿಗೆ ಬೇಜಾರಾಗುದು ಬೇಡ ಅಂತ. ಅಲ್ಲ, ಅಲ್ಲಿ ಬಂದು 2 6 ಹೊಡೆದು ಆಮೇಲೆ ಅದನ್ನ ಸ್ಟ್ರಾಟಜಿ ಅಂತ ಮಾರ ಇವ್ರು ಬಂದು ಅದು ರನ್ ರೇಟ್ ಕಮ್ಮಿ ಮಾಡಿ ಹೊಡೆದಿದ್ದು 6 ಅಂತ. ಅದ್ರ ಮೊದ್ಲಿದ ಓವರಲ್ಲಿ 4 ಬಾಲ್ ಡಾಟ್ ಮಾಡಿದ, ಅದು ಸ್ಟ್ರಾಟಜಿ ಅಲ್ವಾ? ಅಲ್ಲ, ಇವ್ರು ಲಾಸ್ಟ್ 2 ಮ್ಯಾಚ್ ಇಂದ ರನ್ ರೇಟ್ ಕಮ್ಮಿ ಮಾಡಿ ನೋಡ್ತಿದ್ರು ವಿನ್ ಆಗ್ಲಿಕ್ಕೆ ನೋಡ್ತಿಲ್ಲ. ನೋಡ್ತಾ ಇಲ್ಲ. ಅಲ್ಲ, ಇದು RCB ಮ್ಯಾಚ್ ಡಿಫೀಟ್ ಆದ್ಮೇಲೆ ಪೋಸ್ಟ್ ಮ್ಯಾಚ್ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಹೇಳಿದ್ದು, ವಿ ಆರ್ ಓಕೆ ದಟ್ ವಿ ಲಾಸ್ಟ್ ಇನ್ ವಿತ್ ಸ್ಮಾಲ್ ಮಾರ್ಜಿನ್ ಆಫ್ 50 runs ಅಂತ. ಎಂತ ಮಾರೆ, ಸ್ಮಾಲ್ ಮಾರ್ಜಿನ್ 50 runs, ಟಾರ್ಗೆಟ್ 420 ಇತ್ತು ಅನ್ಸುತ್ತೆ. ಋತುರಾಜ್ ಗಾಯಕ್ವಾಡಿಗೆ ಬೇಜಾರಾಗ್ತಿದೆ ಒಂದ್ ಕಡೆಯಲ್ಲಿ. ಎಂತ ಮಾಡುದು ಮರಿ ಟೀಮ್ ಅನ್ನು ಇಟ್ಕೊಂಡು. ಅಲ್ಲಿ ನೋಡಿದ್ರೆ ದೀಪಕ್ ಹುಡ್ಡನ ರಿಪ್ಲೇಸ್ ಮಾಡೋದು ವಿಜಯ್ ಶಂಕರ್ ತಗೊಂಡ್ಬಂದಿದ್ದಾರೆ. ಅವನ್ ನೆಕ್ಸ್ಟ್ ಬೌಲ್ ವರ್ಸ್ಟ್ ರಿಪ್ಲೇಸ್ಮೆಂಟ್ ಅಂದ್ರೆ ದೀಪಕ್ ಹುಡ್ಡನೇ ವರ್ಸ್ಟ್ ಅಂತ ಮಾಡಿದ್ರೆ ವಿಜಯ್ ಶಂಕರ್ ಅದ್ರ ವರ್ಸ್ಟ್. ಆದ್ರೆ ಒಂದ್ ಕ್ಯಾಚ್ ಒಳ್ಳೆ ಹಿಡ್ದ ಮಾತ್ರ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಇವಾಗ ಅದೇ GT ಇದು ಯಾವ ತರ ಇರುತ್ತೆ ಸ್ಕ್ವಾಡ್? ಸೇಮ್ ಅಗೇನ್ 70-30 ಮ್ಯಾಚ್ ನಾಳೆ. RCB is a favorite. RCB 70% ಮೇಲೆ ಆಫ್ ಕೋರ್ಸ್, unless our Josh Butler should hit a century or average 70 ಹೊಡೆದ್ರೆ ಮ್ಯಾಚ್ ವಿಲ್ ಬಿ ಲಿಟಲ್. ಜಾಸ್ ಬಟ್ಲರ್ ಹೇಳಿದ್ಮೇಲೆ ಅದೇ ಜಾಸ್ ಬಟ್ಲರ್ ಫಾರ್ಮ್ ನನ್ಗೆ ಒಂಥರ ಕಾಡ್ತಾ ಇದೆ. ಅಂದ್ರೆ ಆ ಒಂದು ಹಿಟ್ಟಿಂಗ್ ಎಬಿಲಿಟಿ ಇದ್ರೂ ಕೂಡ ಒಂದು ಅಷ್ಟು ಕನೆಕ್ಟ್ ಆಗ್ತಿಲ್ಲ. ಹೋಗ್ತಾ ಇದೆ ಫೋರ್ಸು, ಬಟ್ ಲಾಸ್ಟ್ ಮ್ಯಾಚ್ ನೋಡಿದಾಗ ಒಂಥರ ಸ್ಟ್ರಗಲ್ ಮಾಡಿದ ತರ ಫೀಲ್ ಆಯ್ತು ಜಾಸ್ ಬಟ್ಲರ್. ಬಿಕಾಸ್ ಅವನ್ ಓಪನಿಂಗ್ ಸ್ಲಾಟ್ ಇವ್ರು ಒನ್ ಡೌನ್ ಆಡ್ತಾ ಇದಾರೆ. ಅವ್ನ್ ಪವರ್ ಪ್ಲೇ ಬಂದ್ಬಿಟ್ಟು ಸೆಟ್ ಆಗ್ಬಿಟ್ಟು ಹೊಡಿತಾ ಇದ್ದ. ಸೊ ಆ ಸ್ಲಾಟ್ ಸಿಗ್ತಾ ಇಲ್ಲ ಅವನಿಗೆ, ಗೊತ್ತಾಯ್ತಾ? ಆಕ್ಚುಲಿ GT ಅವ್ರು ಏನ್ ಮಾಡಬಹುದು ಅಂದ್ರೆ ಸಾಯಿ ಒನ್ ಡೌನ್ ಕಳ್ಸಿ ಆಸ್ ಯೂಶುವಲ್, ಬಟ್ಲರ್ ಮುಂದೆ ಆಡ್ಸಿ. ನನ್ ಪ್ರಕಾರ ಸೇಮ್ ಮಾಡ್ತಾರೆ ಈ ಮ್ಯಾಚ್ ಅಲ್ಲಿ. ಐ ಥಿಂಕ್ ಬಟ್ಲರ್ ವಿಲ್ ಓಪನ್. ನಾಳೆ RCB ಇದು ಏನು ಬೆಸ್ಟ್ ಬ್ಯಾಟರ್. ನಾನ್ ಮೊನ್ನೆ ಹೇಳಿದಲ್ಲ, ಪ್ರೆಡಿಕ್ಷನ್ ಎಲ್ಲ ಒಳ್ಳೆ ಆಯ್ತಲ್ಲ ಮರಿ. ಈಗ ಮಾತಾಡಿ ಮೊನ್ನೆ ಹೇಳ್ತಿದ್ದ, ನಾನು ಹೇಳಿದ ಪವರ್ ಪ್ಲೇ 2 ವಿಕೆಟ್ ಹೋಗಿದೆ ಒಂದಿನ. ಆದ್ರೆ ಅದನ್ನ ಫಾರ್ ಇದು ನಿಂದು ಇದು RCB ವಿನ್ ಆಗುತ್ತೆ ಅಂತ ಹೇಳಿದೆ, ಅದು ಆಯ್ತು.
ಮತ್ತೆಂತ ಆಗ್ಬೇಕಣ್ಣ. ಆ, ನಾಳೆ ನಾಳೆ ಬೆಸ್ಟ್ ಬೌಲರ್ ಯಾವ್ದು? ಆರ್ ಸಿ ಬಿ ಅಲ್ಲ, ಆರ್ ಸಿ ಬಿ ಇದಲ್ಲ ಹೋಲ್ ಇದ್ರನ್ನ ನೋಡಿದ್ರೆ ಹೋಲ್ ಮ್ಯಾಚ್ ಇರ್ಬೇಕು, ಬರೀ ಆರ್ ಸಿ ಬಿ. ಆರ್ ಸಿ ಬಿ ಹೇಳಿ. ನಾಳೆ ಮ್ಯಾಚ್ ವಿನ್ನರ್ ಅಫ್ಕೋರ್ಸ್ ಆರ್ ಸಿ ಬಿ, ಮ್ಯಾಚ್ ವಿನ್ನರ್ ಟೀಮ್. ಓಕೆ. ಮತ್ತೆ ಬೆಸ್ಟ್ ಬ್ಯಾಟರ್ ಅಗೇನ್ ಇಟ್ ವಿಲ್ ಬಿ ಐ ಥಿಂಕ್ ನಮ್ದು ರಜತ್ ಪತಿದಾರ್ ನಾಳೆ. ರಜತ್ ಪತಿದಾರ್ ಮತ್ತೆ ಕೊಹ್ಲಿ ಅಫ್ಕೋರ್ಸ್. ಕೊಹ್ಲಿ ನಾಳೆ ಒಂದು ಬಿಗ್ ಇನ್ನಿಂಗ್ಸ್ ಇದೆ, ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಸ್ಟ್ರಗಲ್ ಆಗಿದಾನಲ್ಲ. ಸೊ ಒಂದು ಬಿಗ್ ಇನ್ನಿಂಗ್ಸ್ ಇದೆ ನಾಳೆ, ಒಂದು 50+ ಇದೆ. ದೆನ್ ಅಗೇನ್ ಬೌಲರ್ ಬಂದ್ರೆ ಬೆಸ್ಟ್ ಬೌಲರ್ ಹೇಸಲ್ವುಡ್. ಹೇಸಲ್ವುಡ್ ಸ್ವಿಂಕಿಂಗ್ ಓಕೆ, ಬಟ್ ಬೆಸ್ಟ್ ಬೌಲರ್ ಹೇಸಲ್ವುಡ್ ನಾಳೆ. ಯಾಕಂದ್ರೆ ಇಲ್ಲಿ ಸ್ಪಿನ್ನಿಗೆ ಹೊಡಿತಾರೆ ಅಲ್ಲಿ ನಮ್ಮ ಚಿನ್ನಸ್ವಾಮಿಯಲ್ಲಿ. ಸೊ ಇವೊಂದು ಲೈನ್ ಅಂಡ್ ಲೆಂತ್ಗೆ ವಿಕೆಟ್ ಕೊಡ್ಬೋದು ಅಂತ ನನ್ನ ಪ್ರಕಾರ. ಯಾಕಂದ್ರೆ ಓಪನಿಂಗ್ ಗಿಲ್ ಬರ್ತಾನೆ, ಗಿಲ್ ವಿಕೆಟ್ ಒಂದು ಎತ್ಬಿಟ್ರೆ ನಿಮ್ಗೆ 20% ಮ್ಯಾಚ್ ಒಂದ್ ಸೈಡ್ ಬಂದಾಗೆ. ಬಟ್ ಏನೇ ಆದ್ರೂ ನಾಳೆ ಜಾಮ್ ಪ್ಯಾಕ್ ಫುಲ್ ಮ್ಯಾಚ್ ಇದೆ, ಬಿಕಾಸ್ ಸಿಕ್ಸರ್ ಸುರಿಮಳೆ ಅಂತೂ ಪಕ್ಕ ಇದೆ ನಾಳೆ ಚಿನ್ನಸ್ವಾಮಿ ಗ್ರೌಂಡ್. ಫುಲ್ ಹೆವಿ ಸಣ್ಣ ground, ರನ್ bet, ಸ್ಕೋರಿಂಗ್ ಮ್ಯಾಚ್. ಎಲ್ಲರೂ ಒಂದು ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕು, ಚೆನ್ನಾಗಿರುತ್ತೆ. ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕು, ಡಿಫೆಂಡ್ ಮಾಡ್ಬೇಕು. ನಂಗೆ ಬೌಲಿಂಗ್ ಈ ಸರ್ತಿ ತುಂಬಾ ಖುಷಿ ಇದೆ. ಯಾವ್ದು ಆರ್ ಸಿ ಬಿದು ಒಂದು ಡೀಸೆನ್ಸಿ ಇದೆ ಬೌಲಿಂಗ್ ಅಲ್ಲಿ. ನಂಗೆ ಅದೊಂದು ಬ್ಯಾಟಿಂಗ್ ಎಲ್ಲರೂ ಹೊಡಿತಿದಾರಲ್ವಾ, ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಸೈಕ್ ಈಗ ಆಗಿರುತ್ತೆ. ಇನ್ನ ಆರ್ ಸಿ ಬಿ ಯಾವ್ದು ಫೇಲ್ಯೂರ್ಸ್ ನಾವು ನೋಡ್ಲಿಲ್ಲ. ಎರಡೂ ಮ್ಯಾಚ್ ಅಲ್ಲೂ ಯಾವ ಏರಿಯಾದಲ್ಲೂ ನಮ್ಗೆ ಫೇಲ್ಯೂರ್ಸ್ ಕಾಣ್ಲಿಲ್ಲ. ಒಂದು ಮ್ಯಾಚ್ ಅಲ್ಲಿ ಫೇಲ್ಯೂರ್ಸ್ ಗೊತ್ತಾದ್ರೆ ಅವಾಗ ಹೇಳ್ಬೋದು ಈಗ 2 ವಿನ್ ಆಗ್ಬಿಟ್ಟು ನಿಮ್ಗೆ ಎಲ್ಲೂ ಫೇಲ್ಯೂರ್ಸ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಫೇಲ್ಯೂರ್. ಇವನ್ ಟಾಪ್ ಆರ್ಡರ್, ಮಿಡ್ಲ್ ಆರ್ಡರ್, ಡೆತ್, ಇವನ್ ಫಿನಿಶಿಂಗ್ ಮತ್ತೆ ಬೌಲಿಂಗ್ ಅಲ್ಲೂ ಅಷ್ಟೇ, ಸ್ಪಿನ್ ಡಿಪಾರ್ಟ್ಮೆಂಟ್, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇಟ್ಸ್ ಗುಡ್. ಇವನ್ ಫೀಲ್ಡಿಂಗ್ ಅಲ್ಲೂ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ ಫೀಲ್ಡಿಂಗ್. ಅಫ್ಕೋರ್ಸ್ ಆರ್ ಸಿ ಬಿ ವಿಲ್ ಬಿ ದ ಫೇವರೇಟ್ಸ್. ಡ್ರೀಮ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿಗೆ ಈ ಸಲ ಅಲ್ವಾ? ಡ್ರೀಮ್ ಸ್ಟಾರ್ಟ್ ಫಾರ್ ಆರ್ ಸಿ ಬಿ. RCB ಈ ಸಲ ಇದು 2023 ವರ್ಲ್ಡ್ ಕಪ್ ಇಂಡಿಯಾ ಟೀಮ್ ತರ ಏನ್ ಮಾತಾಡಂಗಿಲ್ಲ. ಯಾವ ಪ್ಲೇಸ್ ಅಲ್ಲಿ ಕೇಳಿದ್ರು ಎಲ್ಲೂ ಕೇಳಂಗೇ ಇಲ್ಲ ಅಷ್ಟೇ. ಬಟ್ ಆಕ್ಷನ್ ಆದಾಗ ಫ್ಯಾನ್ಸ್, ಇವನ್ ನಾನು ಕೂಡ, ಸೊ ಅಷ್ಟೇನ್ ಸ್ಯಾಟಿಸ್ಫೈಯಿಂಗ್ ಆಕ್ಷನ್ ಅನ್ಸಿಲ್ಲ, ಎಸ್ಪೆಷಲಿ ಡೇ 1 ಆದ್ಮೇಲೆ. ಆಮೇಲೆ ಡೇ 2 ಮತ್ತೆ ಓವರ್ ಆಲ್ ಸ್ಕ್ವಾಡ್ ನೋಡಿದಾಗ ಓಕೆ ಚೆನ್ನಾಗೇ ಇತ್ತು ಅನ್ಸ್ತು. ಬಟ್ ಈ ತರ ಪರ್ಫಾರ್ಮ್ ಮಾಡ್ತಾರೆ ಅಥವಾ ಈ ತರ ಸೆಟ್ ಆಗುತ್ತೆ ಸ್ಕ್ವಾಡ್ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಬ್ಯಾಲೆನ್ಸ್ ಚೆನ್ನಾಗಿದೆ ಟೀಮ್ ಅಲ್ಲಿ, ಬ್ಯಾಲೆನ್ಸ್ ಇಸ್ ಗುಡ್. ಕೀ ಬೈ ಯಾರು ಹೇಳ್ಬೋದು? ಚೆನ್ನಾಗಿದೆ ಕೀ ಬೈ ಈ ಸಲ ಮೇ ಬಿ ಭುವನೇಶ್ವರ್ ಕುಮಾರ್ ಬೌಲಿಂಗ್ ಅಲ್ಲಿ, ಹೇಸಲ್ವುಡ್ ಮತ್ತೆ ಭುವನೇಶ್ವರ್ ಕುಮಾರ್ ಸಾಲ್ಟ್. ಕೀ ಬೈ ಸಾಲ್ಟ್ ಯಾಕಂತ ಹೇಳ್ಬೇಕಂದ್ರೆ ದಟ್ ಡೇರಿಂಗ್ ಒಂದು ಸ್ಟಾರ್ಟ್ ಇದೆಯಲ್ಲ, ಅವನ ಹಿಟ್ ಔಟ್ ಆರ್ ಗೆಟ್ ಔಟ್ ಫ್ರಮ್ ಬಾಲ್ 1 ಇಂದ ಅವನು ಟ್ರೈ ಮಾಡ್ತಾನೆ, ಅದೇ ಚಾರ್ಜ್ ಮಾಡಿ. ಸೊ ಆಟೋಮೆಟಿಕ್ ಪ್ರೆಷರ್ ಅನ್ನ ಬೌಲರ್ಸ್ ಮೇಲೆ ಆಗ್ತದೆ, ಗೊತ್ತಾಯ್ತಾ? ಓಕೆ, ನಾಳೆ ಆರ್ ಸಿ ಬಿ ಮತ್ತೆ GT ಮ್ಯಾಚ್ ಆಗ್ತದೆ. ಸೊ ಎಲ್ರು ಈ ವಿಡಿಯೋ ಪ್ರಿಡಿಕ್ಷನ್ ನೋಡಿ, ನಮ್ದು ವಿಡಿಯೋ ಅದೇ ರೀತಿ ನಾಳೆ ಆರ್ ಸಿ ಬಿಗೆ ಫುಲ್ ಸಪೋರ್ಟ್ ಮಾಡಿ. ಆರ್ ಸಿ ಬಿ ವಿನ್ ಆಗ್ಬೇಕು ನಾಳೆ. ಎಲ್ಲರೂ ಸಪೋರ್ಟ್ ಆರ್ ಸಿ ಬಿಗೆ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಸ್, ಬೆಂಗಳೂರಲ್ಲಿ ಮ್ಯಾಚ್. ಜೈ RCB.